ಗಲ್ಲು ಶಿಕ್ಷೆಯಿಂದ ಕೇರಳ ಮೂಲದ ನರ್ಸ್ ನಿಮಿಷಾ ಬಚಾವಾಗಿದ್ದಾರೆ. ಶೀಘ್ರವೇ ಯಮನ್ನಿಂದ ಭಾರತಕ್ಕೆ ನರ್ಸ್ ನಿಮಿಷಾ ಪ್ರಿಯಾ ಬರ್ತಾರೆ ಎಂದು ಹೇಳಲಾಗ್ತಿದೆ. ಗಲ್ಲು ಶಿಕ್ಷೆಯಿಂದ ಕೇರಳ ಮೂಲದ ನರ್ಸ್ ನಿಮಿಷಾ ಬಚಾವು. ಶೀಘ್ರವೇ ಯಮನ್ನಿಂದ ಭಾರತಕ್ಕೆ ನರ್ಸ್ ನಿಮಿಷಾ ಪ್ರಿಯಾ ಬರಬಹುದು ಎಂದು ಅಂದಾಜಿಸಲಾಗಿದೆ. ಯಮನ್ ರಾಜಧಾನಿ ಸನಾದಲ್ಲಿ ಕ್ರೈಸ್ತ ಪಾದ್ರಿ ಪೌಲ್, ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ಒಂದಲ್ಲ ಒಂದು ವಿಚಾರವನ್ನ ಹೆಗಲ ಮೇಲೆ ಹೊತ್ಕೊಂಡು ಬರುವಂತ ಒಬ್ಬ ಪಾದ್ರಿ. ಗ್ಲೋಬಲ್ ಪೀಸ್ ಇನಿಷಿಯೇಟಿವ್ ಸಂಸ್ಥೆಯ ಸಂಸ್ಥಾಪಕ ಕೆ.ಎ. ಪೌಲ್ ವಿಡಿಯೋ ಬಿಡುಗಡೆ ಮಾಡುವ ಮೂಲಕ ಹೇಳಿಕೆ ಕೊಟ್ಟ ಕೆ.ಎ. ಪೌಲ್, ಯಮನ್ ನಾಯಕತ್ವದ ಶಕ್ತಿಯುತ ಪ್ರಾರ್ಥನೆ ಫಲಿಸಿದೆ. ಹಲವು ಪ್ರಯತ್ನಗಳಿಂದ ನಿಮಿಷಾ ಪ್ರಿಯಾ ಗಲ್ಲು ಶಿಕ್ಷೆ ರದ್ದಾಗಿದೆ. ಅವರನ್ನು ಶೀಘ್ರವೇ ಭಾರತಕ್ಕೆ ಕರೆದೊಯ್ಯಲಾಗುವುದು ಅಂತ ಹೇಳಿ ಯಮನ್ ಸರ್ಕಾರ ಇನ್ನೂ ಹೇಳಿಲ್ಲ. ಪೌಲ್ ಹೇಳ್ತವ್ರೆ. ಅಂದಹಾಗೆ ನಿಮಿಷಾ ಕುರಿತಾಗಿ ಯಮನ್ ಸರ್ಕಾರ ಯಾವುದೇ ಅಧಿಕೃತ ಪ್ರಕಟಣೆ ಇನ್ನೂ ಕೂಡ ಕೊಟ್ಟಿಲ್ಲ. ಆದರೆ ಕೆ.ಎ. ಪೌಲ್ ಮಾತ್ರ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಪೌಲ್ ಹೇಳಿಕೆಯ ಹಿಂದೆ ಸಾಕಷ್ಟು ಅನುಮಾನಗಳು ಈಗ ಉಂಟಾಗಿರುವಂತಹದ್ದು. ಕಾರಣ, ನಿಮಿಷಾ ಪ್ರಿಯಾಳ ಪ್ರಕರಣ ಇದೆಯಲ್ಲ, ಇದು ಸಣ್ಣ ಪ್ರಮಾಣದ ಪ್ರಕರಣ ಅಲ್ಲ. ಒಂದು ಯಮನ್ ಪ್ರಜೆಯನ್ನ ಕೊಂದಂತಹ ಪಾಪಕೃತ್ಯವನ್ನ ನಿಮಿಷಾ ಮಾಡಿದ್ದು. ನಿಮಿಷಾ ಕೂಡ ಯಾವುದೋ ಸಹಿಸುವಂತಹ ಪಾಪಗಳನ್ನು ಮಾಡಿದ್ದಲ್ಲ. ನಿಮಿಷಾ ಒಂದು ವ್ಯಕ್ತಿಯನ್ನ ಕೊಲ್ಲಲಾಗಿತ್ತು, ಆಕೆ ಇಂಜೆಕ್ಟ್ ಮಾಡಿದ್ಲು. ಆ ಇಂಜೆಕ್ಟ್ ಮುಖಾಂತರವಾಗಿ ಆತ ಪ್ರಾಣ ಕಳ್ಕೊಂಡ ಅಂತ ಹೇಳಿ ಅಲ್ಲಿನ FSL ವರದಿ ಮಾಡಿತ್ತು. ಸೊ ಆ ಪ್ರಕರಣದಲ್ಲಿ ಒಂದು ಇಸ್ಲಾಮಿಕ್ ದೇಶ ಕ್ಷಮೆ ಕೊಡೋದಿಲ್ಲ ಅಷ್ಟು ಸುಲಭವಾಗಿ. ಆ ಪ್ರಕರಣದಲ್ಲಿ ಭಾರತದ ಗ್ರ್ಯಾಂಡ್ ಮುಫ್ತಿಯಾಗಿದ್ದಂತಹ AP ಕಾಂತಪುರಂ ಉಸ್ತಾದ್, ಅಂದರೆ ಮುಸ್ಲಿಂ ವಿದ್ವಾಂಸ, ಅವರ ಬಳಿ ಈ ಪ್ರಕರಣ ಈಕೆಯ ನಿಮಿಷಾಳ ಕುಟುಂಬಸ್ಥರು ಮನವಿ ಮಾಡಿಕೊಂಡಾಗ ನನ್ನಿಂದ ಆಗುವಂತಹ ಸಹಕಾರಗಳನ್ನು ಕೊಡ್ತೀನಿ ಅಂತ ಹೇಳಿ ಮೌಖಿಕವಾಗಿ ಹೇಳಿದ್ದು ಮಾತ್ರವಲ್ಲದೆ ಅದನ್ನು ಪ್ರಾಕ್ಟಿಕಲಿಗೂ ತಂದರು. ಯಮನ್ ಸರ್ಕಾರಕ್ಕೆ ಕಾಂತಪುರಂ ಮನವಿ ಮಾಡಿದ್ರು. ಮನವಿಗೂ ಕೂಡ ಆರಂಭದಲ್ಲಿ ಯಮನ್ ಸರ್ಕಾರ ಒಪ್ಕೊಂಡಿರಲಿಲ್ಲ. ಇರೋ ಸತ್ಯನ ಸ್ಪಷ್ಟವಾಗಿ ಹೇಳಬೇಕು. ಆರಂಭದಲ್ಲಿ ಕಾಂತಪುರಂ ಉಸ್ತಾದರ ಮನವಿಯನ್ನು ಕೂಡ ಒಪ್ಪಿಕೊಂಡಿರಲಿಲ್ಲ ಯಮನ್ ಸರ್ಕಾರ ಅಧಿಕೃತವಾಗಿ ಹೇಳ್ತು, ನಿಮಿಷಾ ಪ್ರಿಯಾ ಯಾರನ್ನ ಕೊಂದಿದ್ದಾರೋ, ಯಾರು ಕೊಲ್ಲಲ್ಪಟ್ಟಿದ್ದಾರೋ ಅವರ ಕುಟುಂಬ ನಿಮಿಷಾಳಿಗೆ ಕ್ಷಮೆ ಕೊಟ್ಟರೆ ಈ ಪ್ರಕರಣ ವಾಪಸ್ ತಗತ್ತೀವಿ ಅಂತ ಹೇಳಿ ಯಮನ್ ಸರ್ಕಾರ ಹೇಳ್ತು. ಹಾಗಿದ್ದಾಗ ಇದೇ ಕಾಂತಪುರಂ ಉಸ್ತಾದ್ ಈ ನಿಮಿಷಾ ಯಾರನ್ನ ಕೊಲೆ ಮಾಡಿದ್ರು ಅವರನ್ನು ಸಂಪರ್ಕಿಸುವಂತಹ ಪ್ರಯತ್ನ ಮಾಡಿತು. ಆ ಕುಟುಂಬದ ಒಬ್ಬ ವ್ಯಕ್ತಿ ಪರಿಹಾರದ ಹಣಕ್ಕೆ ಒಪ್ಪಲಿಲ್ಲ, ಬ್ಲಡ್ ಮನಿಗೆ ಒಪ್ಕೊಂಡಿಲ್ಲ. ನೀವು ಕೊಡುವಂತಹ ಕೋಟಿ ಕೋಟಿ ಹಣ ಜೀವಕ್ಕಿಂತ ದೊಡ್ಡದೇನ್ರಿ, ನಿಮ್ಮ ಹಣನ ಎತ್ಕೊಂಡೋಗಿ ಅಂದ್ರು. ಯಾರು? ನಿಮಿಷಾ ಪ್ರಿಯಾ ಯಾರನ್ನ ಕೊಲೆ ಮಾಡಿದ್ರು ಆ ಕುಟುಂಬದ ಒಬ್ಬ ಸದಸ್ಯ. ಬ್ಲಡ್ ಮನಿಗೂ ಕೂಡ ಒಪ್ಪಿಕೊಳ್ಳದಂತಹ ಕುಟುಂಬ, ನನ್ನ ಅಣ್ಣನ ಪ್ರಾಣ ಕೊಂದು ಹಾಕಿದ್ದಾಳೆ ನಿಮಿಷಾ, ಹಾಗಾಗಿ ನಾವು ಹೆಂಗ್ ಕ್ಷಮೆ ಕೊಡೋಣ ಆಕೆಗೆ, ಹಣದಿಂದ ನಮ್ಮನ್ನು ಪರ್ಚೇಸ್ ಮಾಡಬೇಡಿ ಅಂತು. ಅದಾದ ನಂತರ ಜಾಗತಿಕವಾಗಿಯೂ ಕೂಡ ಈ ಒಂದು ಪ್ರಕರಣ ಚರ್ಚೆಯಾಗುತ್ತೆ. ಈ ಕ್ರೈಸ್ತ ಪೌಲು ನಾನಾ ವಿಚಾರಗಳಲ್ಲಿ ಚರ್ಚೆಗೆ ಬರುವಂತಹ ವ್ಯಕ್ತಿ. ಆಂಧ್ರದಲ್ಲಿ ಯಾವುದಾದ್ರೂ ಒಂದು ಸಣ್ಣ ಘಟನೆ ನಡೆದರೂ ಕೂಡ ಅದನ್ನು ವೈಭವೀಕರಿಸಿ ಒಂದು ಪ್ರೆಸ್ ಮೀಟ್ ಕರೆಯಬಹುದಾದಂಥ ವ್ಯಕ್ತಿತ್ವ. ಈ ಪ್ರಕರಣದಲ್ಲಿ ಮಧ್ಯಪ್ರವೇಶ ಹೆಂಗ್ ಮಾಡಿದ್ರು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಬಟ್ ಅವರ ಸ್ಟೇಟ್ಮೆಂಟ್ ಇದೆ, ಕೇಳಿಸ್ಕೊಂಡು ಬನ್ನಿ. Sheikh Hamoud for his wonderful, powerful efforts, prayerful efforts. Yemeni leader. I want to thank Chairman Mahdi Ibrahim, who has done at age 80 marvelous job, day and night for the last 10 days. And I want to thank all the leadership that is involved to make this a great success, that Nimisha Priya death is cancelled. By God's grace, she will be released and taken to India. I want to thank Prime Minister Modi ji for preparing to send, please, your diplomats to Oman, whichever side, and take Nimisha professionally, safely. And I want to thank Nimisha's mother, who stayed so faithfully in Sana. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.